ಈ ಮಗುವಲ್ಲಿ ಏನಿದೆಯಲ್ಲ ಈ ತರ ತಲೆ ಒಂದ್ ಸ್ವಲ್ಪ ದಿಪ್ಪ ಆಗಿದೆಯಲ್ಲ, ಈ ಜಸ್ಟ್ ಇದು ಒಂದೇ ಒಂದ್ ಸೈಡ್ ಅಲ್ಲಿ ಇದೆ. ಇದನ್ನ ನಾವೇನಂತೀವಪ್ಪ ಅಂದ್ರೆ ಸೆಪಲ್ ಹೆಮಟೋಮಾ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇದು ಮಗು ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಿ ಏನಿರುತ್ತೆ ಸ್ವಲ್ಪ ಸ್ಟ್ರೆಸ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಇಲ್ಲಿ ಬ್ಲಡ್ ಕಲೆಕ್ಷನ್ ಆಗಿರುತ್ತೆ. ಈ ಬ್ಲಡ್ ಕಲೆಕ್ಷನ್ ಆದಾಗ ಇದೇನಪ್ಪಾ ಅಂದ್ರೆ ಈ ಕಡೆಯಿಂದ ಇಲ್ಲಿ 2 ಬೋನ್ ಇರುತ್ತಲ್ಲ, ಇದು ಕ್ರಾಸ್ ಆಗಿರಲ್ಲ. ಇದು ಏನಾಗುತ್ತಪ್ಪ ಅಂದ್ರೆ ನಿನಗೆ ಬ್ಲಡ್ ಕಲೆಕ್ಷನ್ ಅಂದ್ರೆ ಎಷ್ಟೋ ಜನ ಮಸಾಜ್ ಮಾಡ್ತಾರೆ, ಆತರ ಮಸಾಜ್ ನ ಮಾಡಕ್ ಹೋಗ್ಬಾರ್ದು. ಮಸಾಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇದೇನಾಗುತ್ತೆ ಇಲ್ಲಿ ಬ್ಲಡ್ ಗಟ್ಟಿ ಆಗಿಬಿಡುತ್ತೆ, ಅವಾಗ ಮಗುದು ತಲೆ ಶೇಪ್ ಚೆನ್ನಾಗಲ್ಲ. ಇದೇನಪ್ಪಾ ಅಂದ್ರೆ 3 ರಿಂದ 6 ವಾರದ ಇರ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ 2 ತಿಂಗಳೊಳಗೆ ಏನಾಗುತ್ತೆ ಬ್ಲಡ್ ಎಲ್ಲ ತಾನೇ ಕರಿಗೆ ಹೋಗಿ ಮಗುದು ಶೇಪ್ ಚೆನ್ನಾಗಾಗುತ್ತದೆ. ಇದು ಒಂದೊಂದು ಟೈಮ್ ಏನಾಗುತ್ತೆ ಈ ತರ ಗಡ್ಡೆ ಜಾಸ್ತಿ ಇದ್ರ ಇದು ಬ್ಲಡ್ ಸ್ವಲ್ಪ ಕರಿಗಿ ಕಾಮ್ನಿ ಜಾಂಡೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಜಾಂಡೀಸ್ ಏನಾರ ಬಂದಾಗ ನೀವು ಮಕ್ಕಳ ಡಾಕ್ಟರ್ ಹತ್ರ ತೋರಿಸಿದ್ರೆ ನಡೀತೈತಿ. ಒಟ್ಟು ಇದು ಬಂದಾಗ ಏನೈತಿ ಮಸಾಜ್ ನ ಮಾಡಕ್ ಹೋಗ್ಬಾರ್ದು. ಇದೇನಂದ್ರ 3 ರಿಂದ 6 ವಾರದವರೆಗೂ ಏನು ಇರುತ್ತೆ ತಂತಾನ ಕಮ್ಮಿ ಆಗುತ್ತೆ. ಇನ್ನೊಂದು ಐತಿ ಸೆಪಲ್, ಇದು ಕ್ಯಾಪುಟ್ ಸಕ್ಸಿಡಿಯಮ್ ಅಂತ ಹೇಳ್ತೀವಿ. ಪ್ರೆಗ್ನೆಂಟ್ ಇದ್ದಾಗ ಅದು ಇಲ್ಲಿ ಪೂರ ಇಲ್ಲಿ ಅಷ್ಟೇ ಬರ್ತದೆ. ಈ ತರ ಅದೇನಪ್ಪಾ ಅಂದ್ರೆ ಒಂದು 5 ರಿಂದ 8 ದಿನದೊಳಗ ತಂತಾನೆ ಕಮ್ಮಿ ಆಗುತ್ತೆ. ಇದು ಹುಟ್ಟಿದಾಗ ಸ್ವಲ್ಪ ಜಾಸ್ತಿ ಇರುತ್ತೆ, ಹುಟ್ಟಿ 12 ತಾಸವರೆಗೂ ಇರ್ಬೋದು. ಇದು 12 ತಾಸವರೆಗೂ ಜಾಸ್ತಿ ಆಗ್ತಾ ಹೋಗ್ಬೋದು, ಬಟ್ 12 ತಾಸು ಆದ್ಮೇಲೆ ಸ್ಟೇಬಲ್ ಎಷ್ಟಿರುತ್ತೆ ಅಷ್ಟಿದ್ದು. ಒಟ್ಟು 3 ರಿಂದ 6 ವಾರದವರೆಗೂ ಟೈಮ್ ಬೇಕಿದ್ದು ಬ್ಲಡ್ ಕರಿಗೆ ತಂತಾನ ಕಡಿಮೆ ಆಗುತ್ತೆ. ಅಲ್ಲಿವ್ರಿಗೆ ಏನ್ ಮಾಡ್ಬಾರ್ದು, ಮಸಾಜ್ ಮಾತ್ರ ಮಾಡ್ಬಾರ್ದು.